ನಮಸ್ಕಾರ. ನಾನು ಡಾಕ್ಟರ್ ಅನ್ನಪೂರ್ಣ, ಸೀನಿಯರ್ ಕನ್ಸಲ್ಟೆಂಟ್ ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಬೆಂಗಳೂರಿನಿಂದ ಮಾತಾಡ್ತಾ ಇದ್ವಿ. ಇವತ್ತು ನಾವು ತುಂಬ ಇಂಪಾರ್ಟೆಂಟ್ ವಿಷಯ ಬಗ್ಗೆ ಮಾತಾಡ್ತಾ ಇದ್ವಿ. ಅದು ಸರ್ವೈಕಲ್ ಕ್ಯಾನ್ಸರ್. ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದಲ್ಲಿ ಬಾಯಲ್ಲಿ ಬರೋದು ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದು ವೈರಸ್ ಇನ್ಫೆಕ್ಷನ್ಲಿಂದ ಆಗತ್ತೆ. ನಾರ್ಮಲಿ ವೈರಸ್ ಇನ್ಫೆಕ್ಷನ್ ನಮಗೆ ಕಾಮನ್ ಕೋಲ್ಡ್ ಬರುತ್ತೆ, ಆ ಥರನೇ ಇರುತ್ತೆ. ಈ ಇನ್ಫೆಕ್ಷನು ಸೇಮ್ ಇರುತ್ತೆ, ಸಿಮಿಲರ್ ಟೈಪ್ ಆಫ್ ವೈರಲ್ ಇನ್ಫೆಕ್ಷನ್ ಇದೆ. ಆ್ಯಂಡ್ ಸಿಮಿಲರ್ಲಿ ನಮಗೆ ಕಾಮನ್ ಕೋಲ್ಡ್ ಬಂದರೆ ನಮಗೆ ಒಂದು ದಿನ ಜ್ವರ ಬರುತ್ತೆ, ಸೆಕೆಂಡ್ ಡೇ ನಾವು ಸರಿಯಾಗಿ ಹೋಗ್ತೀವಿ. ಸಿಮಿಲರ್ಲಿ ಈ ವೈರಸ್ ಇನ್ಫೆಕ್ಷನ್ನು ಬರುತ್ತೆ, ಹೋಗುತ್ತೆ, ನಮಗೂ ಗೊತ್ತಾಗಲ್ಲ, ನಮಗೂ ಏನು ಸೈಡ್ ಎಫೆಕ್ಟ್ಸು ಏನೂ ಇರೋಲ್ಲ, ಫೀವರು ಬರಲ್ಲ. ಬಟ್ ವೈರಸ್ ಏನು ಮಾಡುತ್ತೆ ಅಂದರೆ ಗರ್ಭಕೋಶ ಬಾಯಲ್ಲಿ ಕೂತ್ಕೊಂಡು ಅಲ್ಲೇ ಸ್ವಲ್ಪ ವರ್ಷ ಕೂತ್ಕೊಂಡು, ಸಪೋಸ್ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಇಲ್ಲ ಅಂದರೆ, ನಮ್ಮ ಬಾಡಿ ಸ್ಟ್ರಾಂಗ್ ಇಲ್ಲ ಅಂದರೆ ಅದು ಕ್ಲಿಯರ್ ಆಗಲ್ಲ, ಅಲ್ಲೇ ಕೂತ್ಕೊಂಡು ಅದು ಕ್ಯಾನ್ಸರ್ ಟೈಪ್ ಬಂದುಬಿಡತ್ತೆ. ಸೊ ಏನಕ್ಕೆ ನಾವೆಲ್ಲ ವೈರಸ್ ಬಗ್ಗೆ ಮಾತಾಡ್ತಾ ಇದ್ವಿ? ಯಾಕಂದರೆ ಈಗ ನಮ್ಮ ಕೈಯಲ್ಲಿ ಒಂದು ಕ್ಯಾನ್ಸರ್ ವ್ಯಾಕ್ಸಿನ್ ಇದೆ ಅಗೇನ್ಸ್ಟ್ ದಿಸ್ ವೈರಸ್ ದಟ್ ಈಸ್ ಕಾಸಿಂಗ್ ಕ್ಯಾನ್ಸರ್. ಸೊ ಸರ್ವೈಕಲ್ ಕ್ಯಾನ್ಸರು ಕ್ಲಿಯರ್ ಮಾಡ್ಬೋದು ನಾವು ಈ ವರ್ಲ್ಡ್ಲೆಂದೆ. ಹೌ? ಒಂದು ಇಂಜೆಕ್ಷನ್ ತೊಗೊಂಡು. ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಅವೈಲಬಲ್ ಇದೆ ಎಲ್ಲ ಕಡೆ. ಆ್ಯಂಡ್ ಎಷ್ಟು ಕಾಸ್ಟ್ ಆಗುತ್ತೆ? ಅರೌಂಡ್ 3500 ಅದು ಕಾಸ್ಟ್, ಅಥವಾ 2500 ಕಾಸ್ಟ್ ಇದೆ ಬೇರೆ ಬೇರೆ ಕಡೆ. ಆ್ಯಂಡ್ ಎಷ್ಟು ಡೋಸ್ ಕೊಡಬೇಕು ನಾವು? 2 ಡೋಸು ಆರ್ ಅಟ್ಲೀಸ್ಟ್ 1 ಡೋಸ್ ಆಲ್ಸೋ ಸಾಕಾಗತ್ತೆ. 1 ಡೋಸ್ ತೊಗೊಂಡ್ರೂ ನಿಮಗೂ ಪ್ರೊಟೆಕ್ಷನ್ ಇರುತ್ತೆ, ಸೊ ದ್ಯಾಟ್ ಅದು ಕ್ಯಾನ್ಸರ್ ಬರಲ್ಲ. ಎಷ್ಟು ಇಫೆಕ್ಟಿವ್ ಇದೆ ಈ ಕ್ಯಾನ್ಸರು? 90% ಆಫ್ ದ ಕ್ಯಾನ್ಸರ್ಸು ಕಂಟ್ರೋಲ್ ಆಗುತ್ತೆ ಇದರಲ್ಲಿ. ಸೊ 90% ಚಾನ್ಸ್ ಇದೆ ನಿಮಗೆ ಕ್ಯಾನ್ಸರ್ ಬೇಡ ಅಂದರೆ ಈ ವೈರಸ್ ವ್ಯಾಕ್ಸಿನ್ ತಗೊಳ್ಳಿ. ಯಾವಾಗ ನಾವು ಕೊಡ್ತೀವಿ? ನಾರ್ಮಲಿ ನಾವು ಈ ಕ್ಯಾನ್ಸರ್ ವ್ಯಾಕ್ಸಿನ್ ಕೊಡ್ತೀವಿ ಮಕ್ಕಳಿಗೆ 11 ಇಯರ್ಸ್ಲಿಂದ 26 ಇಯರ್ಸ್ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡ್ತೀವಿ, ಅಥವಾ ಮದುವೆ ಆಗಲಿಲ್ಲ ಅಂದರೆ ವ್ಯಾಕ್ಸಿನ್ ಕೊಡ್ತೀವಿ. ಯಾಕೆಂದರೆ ಈ ವೈರಸ್ ಬರೋದು ಹಸ್ಬೆಂಡ್ ಜೊತೆ ಅಥವಾ ಹಸ್ಬೆಂಡ್ ವೈಫ್ ಸೇರಿದ್ರೆ ಈ ವೈರಸ್ ಬರುತ್ತೆ. ದಟ್ ಈಸ್ ದ ನಾರ್ಮಲ್ ಸ್ಪ್ರೆಡ್ ಆಫ್ ವೈರಸ್. ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇದೆ. ಸೊ ಈ ವೈರಸ್ ಸೆಕ್ಸ್ ಮಾಡಿದ್ರೇನು ಬರ್ತಾ ಇದೆ. ಸೊ ಮಕ್ಕಳಿಗೆ ಯಾರು ಸೆಕ್ಸ್ ಮಾಡಲಿಲ್ಲ ಅವ್ರಿಗೆಲ್ಲ ವ್ಯಾಕ್ಸಿನ್ ಕೊಟ್ಟರೆ ನಾವು ಅವ್ರ ಬಾಡಿಯಲ್ಲಿ ಆ್ಯಂಟಿಬಾಡೀಸ್ ಬರುತ್ತೆ. ಆ್ಯಂಡ್ ದ್ಯಾಟ್ ಆ್ಯಂಟಿಬಾಡೀಸ್ ಸಪೋಸ್ ಅವ್ರು ನೆಕ್ಸ್ಟ್ ಸ್ವಲ್ಪ ವರ್ಷ ಆಗಿದ್ಮೇಲೆ ಸೆಕ್ಸ್ ಮಾಡಿದರೆ ಈ ಇನ್ಫೆಕ್ಷನ್ ಆಗಿದರೆ ಇಮಿಡಿಯೇಟ್ ಇನ್ಫೆಕ್ಷನ್ ಕ್ಲಿಯರ್ ಆಗಿಬಿಡತ್ತೆ. ಬಾಡಿಯಲ್ಲಿ ವೈರಸ್ ಇರಲ್ಲ, ಅವ್ರಿಗೆ ಕ್ಯಾನ್ಸರ್ ಬರಲ್ಲ. ಅಷ್ಟೇ, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಯಾಕೆ? ಏನು ಸೈಡ್ ಎಫೆಕ್ಟ್ಸ್ ಇರುತ್ತೆ ಈ ವ್ಯಾಕ್ಸಿನ್ಗೆ? ನಾರ್ಮಲಿ ಏನು ಸೈಡ್ ಎಫೆಕ್ಟ್ ಇರೋಲ್ಲ. ನಾವು 10 ವರ್ಷ ಮೇಲೆಲ್ಲಿಂದ ನಾವು ಇಂಜೆಕ್ಷನ್ ಕೊಡಿಸ್ತಾ ಇದ್ವಿ ನಮ್ಮ ಪೇಷಂಟ್ಸ್ಗೆ, ಯಾವುದಕ್ಕೂ ಇಷ್ಟುವರೆಗೂ ಯಾರು ನೋಡಲಿಲ್ಲ ಸೈಡ್ ಎಫೆಕ್ಟ್. ಕಾಮನ್ಲಿ ಸೈಡ್ ಎಫೆಕ್ಟ್ ಏನು ಹೇಳ್ತಾರೆ ಜನ ಅಂದರೆ, ಇಂಜೆಕ್ಷನ್ ಇಲ್ಲೇ ಕೈಯಲ್ಲಿ ಕೊಡ್ತೀವಿ, ಅಲ್ಲಿ ಪೇಯ್ನ್ ಹೇಳ್ತಾರೆ. ಅದು ಪೇಯ್ನ್ ಸ್ವಲ್ಪ ಟೈಮ್ ಇರುತ್ತೆ. ಒಂದು ಡೋಲೋ ಟ್ಯಾಬ್ಲೆಟ್ ಅಥವಾ ಯಾವುದಾದ್ರೂ ಪೇಯ್ನ್ ಟ್ಯಾಬ್ಲೆಟ್ ತೊಗೊಂಡ್ರೆ, ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಂಡ್ರೆ ವಾಸಿ ಆಗಿಬಿಡತ್ತೆ. ಅದು ಚಿಕ್ಕ ಮಕ್ಕಳಿಗೆ ಸ್ವೆಲ್ಲಿಂಗ್ ಬರೋದು ಚಾನ್ಸಸ್ ಇರುತ್ತೆ ಇಂಜೆಕ್ಷನ್ ಏರಿಯಾ ಹತ್ರ. ಅದು ಬಿಟ್ಟು ಜ್ವರ ಬರೋದು, ಇದು ಈಗ ಮಕ್ಕಳಿಗೆ ನಾವು DPT ಇಂಜೆಕ್ಷನ್ ಎಲ್ಲ ವ್ಯಾಕ್ಸಿನ್ ಎಲ್ಲ ಕೊಡಿಸ್ತಾ ಇದ್ವಿ, ಅದಾಗಿದ್ಮೇಲೆ ಜ್ವರ ಬರುತ್ತೆ, ಆ ಥರ ಯಾವುದು ಸೈಡ್ ಎಫೆಕ್ಟ್ ಇರೋಲ್ಲ ಈ ವ್ಯಾಕ್ಸಿನಲ್ಲಿ. ತುಂಬ ಮೈಲ್ಡ್ ವ್ಯಾಕ್ಸಿನ್ ಇದೆ ಆ್ಯಂಡ್ ವೆರಿ ಇಫೆಕ್ಟಿವ್, ತುಂಬ ಇಫೆಕ್ಟಿವ್ ವ್ಯಾಕ್ಸಿನ್ ಇದೆ. ಸೊ ದಟ್ ಕ್ಯಾನ್ಸರೇ ಬರಲ್ಲ ನಿಮಗೆ, ಆ ಥರ ವ್ಯಾಕ್ಸಿನ್ ಇದೆ ಇದು. ಸೊ ಯಾಕೆ ನಾವು ತಗೋಬೇಕು ಅನ್ನಂದರೆ, ಯಾಕೆಂದರೆ ಇಂಡಿಯಾದಲ್ಲಿ ಈ ಕ್ಯಾನ್ಸರು ತುಂಬ ಕಾಮನ್ ಇದೆ. ಲೇಡೀಸಲ್ಲಿ ಬ್ರೆಸ್ಟ್ ಕ್ಯಾನ್ಸರು, ಆಮೇಲೆ ಗರ್ಭಕೋಶದಲ್ಲಿ ಬರೋದು ಕ್ಯಾನ್ಸರು ತುಂಬ ಕಾಮನ್ ಇದೆ. ಎಷ್ಟೊಂದು ಜನ ನಾವು ನೋಡ್ತೀವಿ, ಡೈಲಿ 10-15 ಜನ ನೋಡ್ತೀವಿ ಬರೀ ಈ ಕ್ಯಾನ್ಸರ್ ಜೊತೆ ಪ್ರಾಬ್ಲಮ್ಲಿಂದ ಬರ್ತಾರೆ. ಆಮೇಲೆ ಟ್ರೀಟ್ಮೆಂಟ್ ತೊಗೊಳ್ತಾರೆ. ಆ್ಯಂಡ್ ಟ್ರೀಟ್ಮೆಂಟ್ ಕಾಸ್ಟ್ ಎಷ್ಟಾಗತ್ತೆ? 4-5 ಲಕ್ಷ ಮಿನಿಮಮ್. ಅಷ್ಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ಕಾಸ್ಟ್ ಅಷ್ಟಿರುತ್ತೆ. ಸಪೋಸ್
ನಮಗೆ ಅದೆಲ್ಲ ಬೇಡ, ಅಷ್ಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಷ್ಟು ದುಡ್ಡು ಖರ್ಚು ಮಾಡೋಂಗಿಲ್ಲ ಅಂದರೆ ಇದು ವ್ಯಾಕ್ಸಿನ್ ತಗೊಳ್ಳಿ, ಕ್ಯಾನ್ಸರ್ಲಿಂದ ದೂರ ಇರಿ. ಸೊ ದ್ಯಾಟ್ ಈಸ್ ವಾಟ್ ಇಟ್ ಈಸ್. ಟೇಕ್ ದ ವ್ಯಾಕ್ಸಿನ್ ಆ್ಯಂಡ್ ಕೀಪ್ ಯುವರ್ ಸೆಲ್ಫ್ ಅವೇ ಫ್ರಮ್ ಸರ್ವೈಕಲ್ ಕ್ಯಾನ್ಸರ್. ದ್ಯಾಟ್ ಈಸ್ ದ ಮೋಟೋ. ಆ ಥರ ಮಾಡಿದರೆ ನಮಗೆ ಈ ಇಂಡಿಯಾದಲ್ಲಿ ಈ ಕ್ಯಾನ್ಸರ್ ಬರಲ್ಲ, ಇರಲ್ಲ. ನೀವು ಇದ್ರ ಜೊತೆ ಈ ವ್ಯಾಕ್ಸಿನ್ ಜೊತೆ ಟೆಸ್ಟಿಂಗು ಮಾಡಿಸ್ಬೇಕಾಗತ್ತೆ. 5 ವರ್ಷಕ್ಕೊಂದು ಸತಿ ಸೆಲ್ಫ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಇದೆ. ಅಂದರೆ ಒಂದು ಸ್ಮಾಲ್ ಸ್ಟಿಕ್ ಇರುತ್ತೆ, ಅದು ವಜೈನಲ್ಲಿ ಒಳಗಡೆ ಹಾಕ್ಕೊಂಡು ನೀವೇ ಚೆಕ್ ಮಾಡಿಕೊಂಡು ಲ್ಯಾಬಲ್ಲಿ ಕೊಡ್ಬೋದು ಟೆಸ್ಟ್, ಅಥವಾ ಡಾಕ್ಟ್ರ್ ಹತ್ರ ಹೋಗಿ 5 ವರ್ಷಕ್ಕೊಂದು ಸತಿ ಚೆಕ್ ಮಾಡಿಸ್ಕೊಳ್ಳಿ. ಆ ವೈರಸ್ ಏನು ಇದೆಯಾ ಇಲ್ವಾ, ಏನು ಪ್ರಾಬ್ಲಮ್, ಪ್ರೀ ಕ್ಯಾನ್ಸರ್ ಸ್ಟೇಜಸ್ ಏನು ಇದೆಯಾ ಇಲ್ವಾ ಎಲ್ಲ ಗೊತ್ತಾಗತ್ತೆ. ಈ ವ್ಯಾಕ್ಸಿನ್ನು ನಮ್ಮ ಇಂಡಿಯಾದಲ್ಲಿ 2009ಲಿಂದ ಇದೆ. ಆ್ಯಂಡ್ ಸಪೋಸ್ ನಾವೆಲ್ಲ ಮಕ್ಕಳಿಗೆ ವ್ಯಾಕ್ಸಿನ್ ಕೊಟ್ಟಿದ್ವಿ ಅಂದರೆ, ಸ್ಕೂಲಲ್ಲಿ ಕೊಟ್ಟಿದ್ವಿ, ಆಮೇಲೆ ಮದುವೆ ಆಗಕ್ಕೆ ಮುಂಚೆ ಕೊಟ್ಟಿದ್ವಿ ಅಂದರೆ, ನಮಗೆ 2030ವರೆಗೂ ನಂಬರ್ ಆಫ್ ಕ್ಯಾನ್ಸರ್ಸ್ ಬರೋದು ಈಗ 1,00,000 ಮೇಲೆ ಬರ್ತಾಯಿದೆ ವರ್ಷಕ್ಕೆ. ಅದೆಲ್ಲ ಕಡಿಮೆ ಆಗಿಬಿಡತ್ತೆ. ಆ್ಯಂಡ್ 100 ಇಯರ್ಸ್ ಆಗಿದ್ಮೇಲೆ ನಾವು ನೋಡಿದ್ವಿ ಅಂದರೆ ಯಾವುದು ಕ್ಯಾನ್ಸರ್ ಜನನೇ ಇರಲ್ಲ ಅಷ್ಟೇ. ಆ ಥರ ಕಂಪ್ಲೀಟ್ಲಿ ಕ್ಲಿಯರ್ ಆಗಿಬಿಡತ್ತೆ. ನಾವೆಲ್ಲ ನೋಡಿದ್ವಿ, ಕೋವಿಡ್ ಕೇಸಸ್ ತುಂಬ ಬರ್ತಾಯಿತ್ತು. ಇಲ್ಲಿ ಇಂಡಿಯಾದಲ್ಲಿ ನಾವು ಗೌರ್ಮೆಂಟ್ ವ್ಯಾಕ್ಸಿನ್ ಕೊಟ್ಟಿದ್ರು, ಎಲ್ಲರಿಗೂ ಪ್ರಿಕಾಷನ್ಸ್ ತೊಗೊಂಡಿದ್ವಿ ನಾವು. ಅದಾಗಿದ್ಮೇಲೆ ಕೋವಿಡ್ ಹೋಯಿತು. ಸಿಮಿಲರ್ಲಿ ಈ ಕ್ಯಾನ್ಸರ್ ವ್ಯಾಕ್ಸಿನ್ ನಾವು ತೊಗೊಂಡ್ರೆ ಕ್ಯಾನ್ಸರ್ ಬರಲ್ಲ, ಈ ಕ್ಯಾನ್ಸರ್ ಬರಲ್ಲ. ಬೇರೆ ಬ್ರೆಸ್ಟ್ ಕ್ಯಾನ್ಸರ್ ನೋಡಿ ನಮಗೆ ಗೊತ್ತಿಲ್ಲ, ಏನು ಮಾಡಿದರೆ ಗೊತ್ತಿಲ್ಲ, ಏನಕ್ಕೆ ಬರ್ತಾಯಿದೆ ನಮಗೆ ಗೊತ್ತಿಲ್ಲ. ಬಟ್ ಸರ್ವೈಕಲ್ ಕ್ಯಾನ್ಸರ್ ನಮಗೆ ಗೊತ್ತು, ಏನಕ್ಕೆ ಬರ್ತಾಯಿದೆ ನಮಗೆ ಗೊತ್ತು. ವೈರಲ್ ಇನ್ಫೆಕ್ಷನ್ಲಿಂದ ಬರ್ತಾಯಿದೆ. ಸೊ ವೈರಲ್ ವ್ಯಾಕ್ಸಿನ್ ತೊಗೊಳ್ಳಿ, ಅದು ಕ್ಲಿಯರ್ ಆಗಿಬಿಡತ್ತೆ, ವಾಸಿ ಆಗಿಬಿಡುತ್ತೆ, ನೀವು ಹ್ಯಾಪಿ ಇರ್ಬೋದು. ಸೊ ಐ ಸಜೆಸ್ಟ್ ಆಲ್ ಆಫ್ ಅಸ್ ಟೇಕ್ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಆ್ಯಂಡ್ ಆಲ್ ಆಫ್ ಅಸ್ ಗೆಟ್ ಸ್ಕ್ರೀನ್ಡ್. 5 ವರ್ಷಕ್ಕೊಂದು ಸತಿ ಸ್ಕ್ರೀನಿಂಗ್ ಬೇಕು. ದಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್ ಅಲಾಂಗ್ ವಿತ್ ವ್ಯಾಕ್ಸಿನ್. ಮಕ್ಕಳಿಗೆಲ್ಲ ವ್ಯಾಕ್ಸಿನ್ ಕೊಡಿ, ಸೊ ದ್ಯಾಟ್ ಅವ್ರಿಗೆ ಇನ್ ಫ್ಯೂಚರ್ ಇದು ಕ್ಯಾನ್ಸರ್ ಬರಲ್ಲ.